ಆದರೆ ಒಂದರ ನಂತರ ಒಂದು ಜನ್ಮ ಅನ್ನೋದು ಪಡ್ಕೊಳ್ಳೇಬೇಕಾಗುತ್ತೆ. ಪ್ರತಿ ಮನುಷ್ಯ ಪಡ್ಕೊಂಡಿರ್ತಾನೆ. ಆ ಜನ್ಮವನ್ನು ಪಡ್ಕೊಂಡಾಗ ಏನಾಗುತ್ತೆ, ನಾವು ಯಾವ ಯಾವ ಜನ್ಮಗಳಿಂದ ನಾವೇನೇನು ತಗೊಂಡು ಬರ್ತಾ ಇದ್ದೀವಿ, ಯಾವ ನಾವು ಜನರನ್ನಾಗಿ ಇವತ್ತಿಂದ ಅಲ್ಲ, ನಮ್ಮ ಅಜ್ಜಿ ತಾತ ಅವ್ರ ಅಜ್ಜಿ ಅವ್ರ ತಾತನ ಕಾಲದಿಂದ ಕೇಳಿ, ನಾನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ನನಗೆ ಈ ಕಾಯಿಲೆ ಬಂದಿದೆ, ನಾನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ನಕ್ಷತ್ರವಾಗಿ ನೀನು ಹುಟ್ಟಿದೀಯಾ. ಇನ್ನೇನು ಹೇಳ್ತಾರೆ, ಇವ್ರು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಲು ಒಳ್ಳೆ ಗಂಡ ಸಿಕ್ಕಿದ್ದಾನೆ, ಇವ್ರು ಯಾವ ಜನ್ಮದಲ್ಲಿ ಏನು ಪೂಜೆ ಮಾಡಿದ್ಲು ಇವತ್ತು ಒಳ್ಳೆ ಮನೆ ಸಿಕ್ಕಿದೆ. ಈ ಥರದಲ್ಲಿ ನಾವು ಹೇಳ್ತಾ ಇರ್ತೀವಿ. ಅಂದರೆ ನಾವು ಸಡನ್ನಾಗಿ ಮಾತಾಡುವಾಗ ಸಹ ನಾವು ಪೂರ್ವ ಜನ್ಮವನ್ನು ಪದೇ ಪದೇ ಜ್ಞಾಪಿಸ್ಕೊಳ್ತಾನೆ ಇರ್ತೀವಿ. ಇಲ್ಲಿ ಪದೇ ಪದೇ ನಾವು ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಪದೇ ಪದೇ ಅಂದರೆ ನಮಗೆ ಅದರ ಅನುಭವ ನಮ್ಮ ದೊಡ್ಡವರಿಂದ ಅವ್ರಿಗೆ ಅವ್ರ ದೊಡ್ಡವರಿಂದ ಅವ್ರಿಗೆ ಅವ್ರ ದೊಡ್ಡವರಿಂದ ಬಂದಿರುವಂಥ ಒಂದು ಅನುಭವದ ಮಾತುಗಳಿದು. ಆದ್ದರಿಂದ ನಾವು ಒಂದು ಜನ್ಮದಿಂದ ಒಂದು ಜನ್ಮಕ್ಕೆ ಬರಬೇಕಾದ್ರೆ ಒಳ್ಳೇದು ತಗೊಂಡ್ಬರ್ತೀವಿ, ಕೆಟ್ಟದ್ದು ತಗೊಂಡ್ಬರ್ತೀವಿ. ಈಗ ಈ ರೇಖಿ ವಿದ್ಯೆ ಅನ್ನುವಂಥದ್ದು ಈ ನೆಗೆಟಿವ್ ಎನರ್ಜಿಗೆ, ನೀವು ಹೇಳಿದಾಗೆ ಬ್ಲ್ಯಾಕ್ ಮ್ಯಾಜಿಕ್ಗೆ, ಸೊ ಇದರಿಂದ ನಾವು ಹೇಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಬೋದು ಅಂತ ಈ ವಿದ್ಯೆ ಹೇಳ್ಕೊಡುತ್ತೆ ನಾವು. ರೇಖೆ ಅನ್ನೋದು ಒಂದು ಪ್ಯೂರ್ ಪಾಸಿಟಿವ್ ಎನರ್ಜಿ. ಅಂದರೆ ಪ್ರಕೃತಿಯಲ್ಲಿ ಇರುವಂತಹ ಒಂದು ಪಾಸಿಟಿವ್ ಎನರ್ಜಿ. ಪ್ರಕೃತಿಯ ಶಕ್ತಿಯನ್ನು ತಡೆಯೋಕ್ಕಾಗುತ್ತಾ? ಇಲ್ಲ. ಈಗ ಒಂದು ದೇವಸ್ಥಾನ ಬೇಕಾದ್ರೆ ದಿಗ್ಬಂಧನ ಮಾಡಿ ದೇವಸ್ಥಾನ ನಿಲ್ಲಿಸಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ಸ್ ಬರುತ್ತೆ. ಇಲ್ಲ, ನಾನು ಯಾವ ದೇವಸ್ಥಾನಕ್ಕೆ ಹೋದ್ರು ನನಗೆ ದೇವ್ರನ್ನೇ ಕಟ್ಟಾಕಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬರುತ್ತೆ. ಆದರೆ ಪ್ರಕೃತಿ ಇರುವಂತಹ ಶಕ್ತಿಯನ್ನು ಕಟ್ಟಾಕಕ್ಕಾಗತ್ತಾ? ಮಳೆನ ಕಟ್ಟಾಕಕ್ಕಾಗ್ತಾ ಇದೆಯಾ? ಈಗ ಉಕ್ಕಿ ಹರಿತರ ನದಿಗಳನ್ನ ಕಟ್ಟಾಕಕ್ಕಾಗ್ತಾ ಇದೆಯಾ? ಗುಡ್ಡ ಕುಸಿತ, ಸಮುದ್ರ, ಸುನಾಮಿ ಇವೆಲ್ಲ ತಡೆಯೋಕ್ಕಾಗ್ತಾ ಇದೆಯಾ? ಅಂದರೆ ಪ್ರಕೃತಿಯ ಶಕ್ತಿಯನ್ನು ತಡೆಯೋಕ್ಕೆ ಯಾರಿಂದನೂ ಆಗೋದಿಲ್ಲ. ಆ ಪ್ರಕೃತಿಯಲ್ಲಿರುವಂತಹ ಶಕ್ತಿಯನ್ನೇ ನಾವು ರೇಖಿ ಶಕ್ತಿ ಅಂತ ಕರಿತೀವಿ. ಅದನ್ನು ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ, ಬ್ರಹ್ಮಾಂಡದ ಶಕ್ತಿ ಅಂತ ಕರೀತಾರೆ, ಯೂನಿವರ್ಸಲ್ ಎನರ್ಜಿ ಅಂತ ಕರೀತಾರೆ, ದೈವಿ ಶಕ್ತಿ ಅಂತಾನೂ ಕರೀತಾರೆ. ಈ ರೇಖೆ ವಿದ್ಯೆಯಿಂದ ಈ ಒಂದು ನೆಗೆಟಿವ್ ಎನರ್ಜಿ ನೀವು ಹೇಳಿದಾಗೇನೆ ಎಷ್ಟೊಂದು ಕೆಟ್ಟ ಪರಿಣಾಮಗಳನ್ನ ತಡಿಬೋದಾ ಈ ರೇಖೆ ವಿದ್ಯೆ? 100% ತಡಿಬೋದು. ಯಾಕೆ ಅಂತಂದ್ರೆ ಒಂದು ಮನುಷ್ಯನಿಗೆ 8 ಚಕ್ರ ಇರುತ್ತೆ. ಈ 8 ಚಕ್ರಗಳು ಸಹ ಆರೋಗ್ಯವಾಗಿ ಇದ್ದಾಗ ಒಂದೊಂದು ಸೂಕ್ಷ್ಮ ಶರೀರವಾಗಿ ಒಂದೊಂದು ಬಣ್ಣವಾಗಿ ನಮ್ಮ ಸುತ್ತ 7 ಲೇಯರ್ ಆಗಿ ಅದು ಸುತ್ತಾ ಇರುತ್ತೆ ನಮ್ಮನ್ನ. ಅದನ್ನ ಔರ ಅಂತ ಕರೀತಾರೆ ಅಥವಾ ಪ್ರಭಾವಳಿ ಅಂತ ಕರೀತಾರೆ. ಈ ಪ್ರಭಾವಳಿ ಚೆನ್ನಾಗಿರೋವರೆಗೂ ಮನುಷ್ಯನಿಗೆ ಎಲ್ಲ ಥರದಲ್ಲೂ ಚೆನ್ನಾಗಿರುತ್ತೆ. ಅದು ಆರೋಗ್ಯವಾಗಿ ಇರ್ಬೋದು, ಹಣಕಾಸು ಇರ್ಬೋದು, ಮಾಡೋ ಬಿಸ್ನೆಸ್ ಇರ್ಬೋದು, ಅಥವಾ ನಮ್ಮ ಒಂದು ಆರೋಗ್ಯ ಇರ್ಬೋದು, ಪ್ರತಿಯೊಂದರಲ್ಲೂ ಚೆನ್ನಾಗೇ ಇರುತ್ತೆ. ಯಾವಾಗ ನಮ್ಮ ಔರ ಡೌನ್ ಆಗುತ್ತೋ, ಏನಕ್ಕೆ ಔರ ಡೌನ್ ಆಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿಗಳು ನಮ್ಮಲ್ಲಿ ಬಂದು ಸೇರಿದಾಗ, ಅದು ಪೂರ್ವ ಜನ್ಮದಿರ್ಬೋದು, ಪ್ರೇತಾತ್ಮ ಇರ್ಬೋದು, ಮಾಟ ಮಂತ್ರ ಇರ್ಬೋದು, ಗ್ರಹ ದೋಷಗಳಿರ್ಬೋದು, ಅಥವಾ ಸರ್ಪ ದೋಷಗಳು. ಅಂದರೆ ನಾವು ಒಂದು ಜಾತಕದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳ್ತಾರೋ ಅಷ್ಟು ಸಮಸ್ಯೆಯಲ್ಲಿ ಯಾವುದೇ ಸಮಸ್ಯೆ ಬಂದು ಸೇರೋದು ನಮ್ಮ ದೇಹದ 8 ಚಕ್ರಗಳಲ್ಲಿ. ಆ 8 ಚಕ್ರಗಳಲ್ಲಿ ಸೇರಿದಾಗ ಏನಾಗುತ್ತೆ, 8 ಚಕ್ರಗಳು ಸಹ ಬ್ಲಾಕ್ ಆಗ್ತಾ ಬರುತ್ತೆ. 8 ಚಕ್ರಗಳ ಆ್ಯಕ್ಟಿವೇಶನ್ ನಿಧಾನವಾಗಿ ಫುಲ್ ಬ್ಲಾಕ್ ಆಗ್ತಾ ಆಕ್ಟಿವೇಶನ್ ನಿಂತೋಗ್ತಾ ಬರುತ್ತೆ. ಯಾವಾಗ ಚಕ್ರಗಳ ಆಕ್ಟಿವೇಶನ್ ನಿಂತೋಗಿ ಚಕ್ರಗಳು ಇನ್ಬ್ಯಾಲೆನ್ಸ್ ಆಗುತ್ತೋ ನಮ್ಮ 7 ಸೂಕ್ಷ್ಮ ಶರೀರಗಳು 0 ಆಗುತ್ತೆ. ಆಗ ಮನುಷ್ಯನಿಗೆ ಎಲ್ಲ ಥರದ ಸಮಸ್ಯೆಗಳು ಬರೋಕ್ಕೆ ಶುರುವಾಗುತ್ತೆ. ಆಗ ಪೂರ್ವ ಜನ್ಮದ್ದು ಬರುತ್ತೆ, ಯಾವುದೋ ದಾರಿಲಿ ಹೋಗೋಂತಹ ಒಂದು ಪ್ರೇತಾತ್ಮದ ವೈಬ್ರೇಷನ್ ಬಂದ್ಬಿಡುತ್ತೆ. ಇಲ್ಲ ಯಾರೋ ಸುಮ್ಮನೆ ಒಂದು ನಿಂಬೆಹಣ್ಣು ಮಂತ್ರ ಸಾಕು ಅದರ ಎನರ್ಜಿನೂ ನಮಗೆ ಬಂದ್ಬಿಡುತ್ತೆ. ಕಾಯ್ತಾ ಇರುತ್ತೆ, ಏನೋ ನೆಗೆಟಿವ್ಸ್ ಎಲ್ಲ ಸಿಗುತ್ತಾ ಅಂತ ಕಾಯ್ತಾ ಇರುತ್ತೆ. ಒಂದು ಚೂರು ನೆಗೆಟಿವ್ ಆದರೂ ಸಹ ನಮ್ಮ ದೇಹಕ್ಕೆ ಅದು 10% 100% ಆಗಿ ನಮ್ಮ ದೇಹದ ಒಳಗಡೆ ಬಂದು ಸೇರಿಕೊಳ್ತಾ ಇರುತ್ತೆ. ಯಾವಾಗ ನಾವು ರೇಖೆಯನ್ನು ಮಾಡಿಕೊಂಡು ನಮ್ಮ ಚಕ್ರಗಳ ಸಮತೋಲನೆಯನ್ನು, ಅಂದರೆ ಚಕ್ರಗಳ ಬ್ಯಾಲೆನ್ಸನ್ನು ನಾವು ಕಾಪಾಡ್ಕೊಂಡು ಹೋಗ್ತೀವೋ ಆಗ ಅವರ ಇಂಪ್ರೂವ್ಮೆಂಟ್ ಹಾಗೆ ಇರುತ್ತೆ. ಅವರ ಪಕ್ಕ ನಮಗೆ ಹಾಗೆ ಇರುತ್ತೆ. ಅದೇನು ಮಾಡುತ್ತೆ, ಬರುವಂತಹ ಒಂದು ನೆಗೆಟಿವ್ ಎನರ್ಜಿನ ಏನು ಮಾಡ್ತಾ ಇರುತ್ತೆ, ಅವಾಯ್ಡ್ ಮಾಡ್ತಾ ಇರುತ್ತೆ. ಓಕೆ ಮ್ಯಾಮ್. ಸೊ ಹೀಗೆ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ಚರ್ಮದ ರೋಗಗಳು, ಮಚ್ಚೆಗಳು, ಇವಾಗ ಎಕ್ಸಾಂಪಲ್ ನನಗೆ ತಗೊಂಡ್ರೆ ನನ್ನ ಕಾಲ್ ಪೂರ್ತಿ ಮಚ್ಚೆ ಇದೆ, ಮಚ್ಚೆಗಳು, ಸೊ ಚರ್ಮದ ರೋಗ, ಸೊ ಮುಟ್ಟಿದ ಕಡೆ ಎಲ್ಲ ಏನೂ ಆಗಿರಲ್ಲ, ಫ್ರೆಶ್ ಅಪ್ ಆಗಿ ನಿಂತಿರ್ತೀವಿ, ಸ್ನಾನ ಮಾಡಿ ನಿಂತಿರ್ತೀವಿ, ಇದ್ದಕ್ಕಿದ್ದಂಗೆ ಕಡ್ತಾ ಆಗೋದು. ಸೊ ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀವಿ ನೀವು?
ನಾವು ಚರ್ಮದ ಕಾಯಿಲೆ ಬಗ್ಗೆ ನಾವು ನೋಡಿರೋ ಪ್ರಕಾರ ನಮ್ಮದ ಚರ್ಮದ ಪ್ರಾಬ್ಲಮ್ ಅಂತ ಎಷ್ಟು ಜನ ನಮ್ಮ ಹತ್ರ ಬಂದಿದ್ದಾರೋ ಅಷ್ಟು ಜನ್ಮಕ್ಕೂ ಕನೆಕ್ಟ್ ಆಗಿರೋದು ಸರ್ಪದೋಷಗಳು. ಸರ್ಪದೋಷಗಳು ಕನೆಕ್ಟ್ ಆದಾಗ ನಮ್ಗೇನಾಗುತ್ತೆ, ಒಂದು ಸ್ಕಿನ್ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗುತ್ತೆ. ಈಗ ಮಾಮೂಲಿ ಜನರಲ್ ಆಗಿ ಈಗ ಸೈನ್ಸ್ ಪ್ರಕಾರ ಡಾಕ್ಟರ್ ಹೇಳ್ತಾರೆ, ಈಗ ನಿಂಗೆ ಏನೋ ಒಂದು ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ಸ್ಕಿನ್ ಪ್ರಾಬ್ಲಮ್ ಬರ್ತಾ ಇದೆ. ಈಗ ಇನ್ಫೆಕ್ಷನ್ ಅದೇ ಅಲ್ವಾ, ಅಲರ್ಜಿ ಅಲ್ವಾ, ಆಗಿದೆ ಬರ್ತಾ ಇದೆ. ಅದು ಎಲರ್ಜಿ ಎಲ್ಲಿಂದ ಆಯಿತು? ಈಗ ನಮಗೆ ಸೈನ್ಸ್ ಪ್ರಕಾರ ಒಂದು ಆನ್ಸರ್ ಸಿಗುತ್ತೆ. ಏನಂತ, ಈಗ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಅದಕ್ಕೆ ಕಾಲು ಊದ್ಕೊಂಡಿದೆ. ಕಿಡ್ನಿ ಯಾಕೆ ಪ್ರಾಬ್ಲಮ್ ಆಗಬೇಕು? ಕಿಡ್ನಿ ಯಾಕೆ ಪ್ರಾಬ್ಲಮ್ ಆಗಬೇಕು? ಆ ಕಿಡ್ನಿ ಈಗ ನಮಗೆ ದೇವ್ರು ಏನು ಮಾಡಿದ್ದಾನೆ, ಇಷ್ಟು ವರ್ಷದವರೆಗೂ ಹೀಗಿರು, ಈ ಥರ ಇರಬೇಕು ಅಂತ ಸೃಷ್ಟಿ ಮಾಡಿ ಕಳಿಸಿದ್ದಾರೆ. ಅಲ್ಲಿವರೆಗೂ ನಮ್ಮ ಅಂಗಾಂಗಗಳೆಲ್ಲ ಕರೆಕ್ಟಾಗಿ ಇರ್ಬೋದಿತ್ತಲ್ವ, ಯಾಕೆ ಇರ್ತಾ ಇಲ್ಲ? ಒಂದು, ನಾವು ತಗೊಳ್ಳೋಂತಹ ಫುಡ್ಡು, ಈಗ ಬರ್ತಾ ಇರುವಂತಹ ಊಟಗಳು, ಅಂದರೆ ಅದಕ್ಕೆ ಸರಿಯಾಗಿ ಗೊಬ್ಬರ ಎಲ್ಲ ಕೆಮಿಕಲಿಂದ ಆಗಿರುವಂತಹ ಒಂದು ಫುಡ್ಡು ಒಂದು ಕಾರಣ. ಆದರೆ ಎರಡನೇ ಕಾರಣ ಏನಿರುತ್ತೆ, ಅದಕ್ಕೆ ಮೂಲ ಬೇರು ಎಲ್ಲಿದೆ, ಯಾವ ಪ್ರಾಬ್ಲಮ್ಮಿಂದ, ಯಾವ ಸಮಸ್ಯೆಯಿಂದ ಈ ಥರ ಬರ್ತಾ ಇದೆ ಅನ್ನೋದು ತುಂಬ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ನಮ್ಮ ಹತ್ರ ಬಂದಿರುವಂತಹ ಚರ್ಮ ಕಾಯಿಲೆಗಳು, ಪಿಗ್ಮೆಂಟೇಷನ್ ಇರ್ಬೋದು. ಈಗ ಪಿಗ್ಮೆಂಟೇಷನ್ 7 ವರ್ಷ 8 ವರ್ಷ ಕಷ್ಟಪಡ್ತಾ ಇರ್ತಾರೆ, ಹೋಗೋದೇ ಇಲ್ಲ. ಮತ್ತು ಕೆಲವ್ರಿಗೆ ಮೈಯೆಲ್ಲ ಸೋರೆಸಿಸ್ ಆಗೋದು, ಮತ್ತು ಮೈಯೆಲ್ಲ ಉಳುಕಾಟ ಥರ ಆಗೋದು, ಈಗ ನೀವು ಹೇಳಿದ್ರಲ್ಲ ಈ ಥರ ಸಮಸ್ಯೆಗಳು. ಈ ಥರ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳನ್ನು ನಾವು ಮಲಗಿಸಿ ನಾವು ಅವ್ರಿಗೆ ಆ ಸಮಸ್ಯೆ ಎಲ್ಲಿಂದ ಬಂದಿದೆ ಅಂತ ನಾವು ನೋಡಿದಾಗ ಅದು ಕರೆಕ್ಟಾಗಿ ಅದರ ಲಿಂಕ್ ಹೋಗಿ ಸಿಗೋದು ನಮಗೆ, ಅದರ ರೂಟ್ ಸಿಗೋದು ಎಲ್ಲಿಂದ ಸಿಗುತ್ತೆ, ಅಲ್ಲಿ ಸರ್ಪದೋಷಕ್ಕೆ ಅದು ಕನೆಕ್ಟ್ ಆಗಿರುತ್ತೆ.